ನಮಸ್ಕಾರ ಕರ್ನಾಟಕ. ಬೆಂಗಳೂರಲ್ಲಿದ್ದಂಥ 1450 ಕೆರೆಗಳನ್ನು ನುಂಗಿ ನೀರು ಕುಡಿದು ಇವತ್ತು ಬೆಂಗಳೂರು ಸಂಪೂರ್ಣ ಬರೀ ಜನಸಂಖ್ಯೆ ಇದೆ. ಅಲ್ಲಿದ್ದಂಥ ಹಸಿರಾಗಿರ್ಬೋದು, ಅಲ್ಲಿರುವಂಥ ಗಾರ್ಡನ್ ಸಿಟಿ ಆಗಿರ್ಬೋದು, ಮಾಯ ಆಗಿದೆ. ಇವತ್ತು ಬೆಂಗಳೂರಲ್ಲಿರೋರು ದುಡ್ಡು ಸಂಪಾದನೆ ಮಾಡ್ಬೋದು, ಬಟ್ ಅದೇ ಈಕ್ವಲ್ ಆಗಿ ಪೊಲ್ಯೂಷನ್ನು, ರೋಗಗಳು, ಕ್ಯಾನ್ಸರು, ಮತ್ತು ಲಿವರ್ ಡ್ಯಾಮೇಜ್ಗಳು, ಕಿಡ್ನಿ ಡ್ಯಾಮೇಜ್ಗಳು, ಈ ರೀತಿಯಾದಂಥ ರೋಗಗಳಲ್ಲಿ ಬಳಲ್ತಾ ಇದ್ದಾರೆ. ಇವತ್ತು ಬೆಂಗಳೂರನ್ನು ಸರ್ವನಾಶ ಮಾಡಿದಂಥ ಇವತ್ತಿನ ರಾಜಕಾರಣಿಗಳು ಅದರ ಒಂದು ಸರ್ವನಾಶವನ್ನು ಕೋಲಾರ ಮತ್ತು ಈ ಕಡೆ ನಂದಿ ಚಿಕ್ಕಬಳ್ಳಾಪುರ ಕಡೆ ಹಬ್ಸಿದ್ದಾರೆ. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಬೇಕಾರೆ ಇದು ಈ ಚಿಕ್ಕಬಳ್ಳಾಪುರದ ಈ ನಂದಿ ಬೆಟ್ಟ, ಇದು ಒನ್ ಆಫ್ ದ ಫೇಮಸ್. ಒಂದು ರೀತಿ ಜನಗಳಿಗೆ ಬೆಂಗಳೂರಲ್ಲಿದ್ದು ಈ ನಂದಿ ಬೆಟ್ಟಕ್ಕೆ ಬಂದರೆ ನೀವು ನೋಡ್ಬೋದು, ನಮಗೆಲ್ಲ ಉಲ್ಲಾಸ ಆಗುವಂಥ ಜಾಗ. ಬಟ್ ಇವತ್ತಿನ ನಂದಿ ಬೆಟ್ಟದ ಸುತ್ತಮುತ್ತಲಿನ ಪರಿಸರವನ್ನು ಕಿತ್ತು ತಿಂತಾ ಇರುವಂಥ ಭೂಮಾಫಿಯಾಗಳು, ಅಕ್ರಮ ಲೇಔಟ್ಗಳು, ಅಕ್ರಮ ರಿಸಾರ್ಟ್ಗಳು, ಅಕ್ರಮ ವಿಲ್ಲಾಗಳು ಸುತ್ತಮುತ್ತ ಏರ್ತಾ ಇದೆ. ಜಿಲ್ಲಾಧಿಕಾರಿ ಆಗಿರ್ಬೋದು, SP ಆಗಿರ್ಬೋದು, ಸಂಬಂಧಪಟ್ಟಂಥ MP ಸುಧಾಕರ್ ಆಗಿರ್ಬೋದು, ಅಥವಾ ಚಿನಕುರುಳಿ ಥರ ಮಾತಾಡುವಂಥ ಪ್ರದೀಪ್ ಈಶ್ವರ್ ಆಗಿದ್ದು, ಯಾರೂ ಕೂಡ ಈ ನಡೀತಾ ಇರುವಂಥ ಅನ್ಯಾಯಗಳ ಬಗ್ಗೆ ಏನೂ ಮಾಡ್ತಾಯಿಲ್ಲ. ಬಟ್ ಜೊತೆಯಲ್ಲಿ ನಮ್ಮ ಒಬ್ಬರು ವ್ಯೂವರ್ಸು, ನಮ್ಮ ಕ್ಯಾಮ್ರಾಮನ್ನು ಶೂಟ್ ಮಾಡಿ ಕಳಿಸಿದ್ದಾರೆ. ನೋಡ್ಬೋದು, ನಂದಿ ಬೆಟ್ಟದ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಬೆಂಕಿಯನ್ನು ಇಟ್ಟು ಅಲ್ಲಿರುವಂಥ ಟಿಂಬರ್ಗಳನ್ನು ಒಡೆಯುವಂಥ ಕೆಲಸವನ್ನು ಕೆಲವು ಭೂಮಾಫಿಯಾ ಜೊತೆಲಿರುವಂಥ ವ್ಯಕ್ತಿಗಳು ಮಾಡ್ತಾಯಿದ್ದಾರೆ. ನೋಡ್ಬೋದು, ಇವತ್ತು ಆ ಬೆಂಕಿ ಇದರಲ್ಲಿ ನಂದಿ ಬೆಟ್ಟದ ಅಕ್ಕಪಕ್ಕ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಈ ಮಟ್ಟಕ್ಕೆ ಒಂದು ಕಡೆ ನಂದಿ ಬೆಟ್ಟದ ಸುತ್ತಮುತ್ತ ಇರುವಂಥ 2-3 ಬೆಟ್ಟಗಳಿದೆ. ಬೆಟ್ಟ ಇರೋ ಸುತ್ತಮುತ್ತ ಇರುವಂಥ ಬೆಟ್ಟಗಳಲ್ಲಿ ಬೆಟ್ಟ ಮಟ್ಟ ಸುತ್ತಮುತ್ತ ರಿಯಲ್ ಎಸ್ಟೇಟು, ಭೂಮಾಫಿಯಾಗಳು, ಅಕ್ರಮ ಲೇಔಟ್ಗಳು, ಅಕ್ರಮ ರಿಸಾರ್ಟ್ಗಳು, ಅಕ್ರಮ ವಿಲ್ಲಾಗಳು, ಅಕ್ರಮವಾಗಿ ಒತ್ತುವರಿಗಳನ್ನು ಮಾಡಿಕೊಂಡು ಸರ್ವನಾಶ ಮಾಡ್ತಾ ಇರುವಂಥ ಭೂಮಾಫಿಯಾಗಳು, ಕಣ್ಣು ಮುಚ್ಚಿ ಕೂತಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ, ಅಲ್ಲಿನ MLA, MP ಮತ್ತು ಅಲ್ಲಿನ ಲೂಟಿ ಮಾಡ್ತಾ ಇರುವಂಥ ಲೂಟಿಕೋರು ಒಂದು ಕಡೆ ಆದರೆ, ನಂದಿ ಬೆಟ್ಟದ ಪರಿಸರಕ್ಕೆ ಬೆಂಕಿ ಇಟ್ಟು ಇಲ್ಲಿ ನೋಡ್ಬೋದು, ದ್ಯಾವ್ ಲಿಟ್ರಲಿ ಫೈರ್ಡ್ ಇಟ್. ಅಂದರೆ ಇಲ್ಲಿರುವ ಸುತ್ತಮುತ್ತ ನಂದಿ ಬೆಟ್ಟದ ಸುತ್ತಮುತ್ತ ಜಮೀನುಗಳನ್ನು ರಿಸಾರ್ಟು, ವಿಲ್ಲಾಗಳಂತ ಅಕ್ರಮವಾಗಿ ಮಾರ್ತಾ ಇರೋದು ಒಂದು ಕಡೆ ಆದರೆ, ಈ ಒಂದು ನಂದಿ ಬೆಟ್ಟದಲ್ಲಿರುವಂಥ ಹಸಿರು ಪರಿಸರವನ್ನು ಬೆಂಕಿ ಇಟ್ಟು ಅಲ್ಲಿನ ಟಿಂಬರ್ಗಳನ್ನು ಲೂಟಿ ಮಾಡ್ತಾ ಇರುವಂಥ ಮಾಫಿಯಾ ಒಂದು ಕಡೆ. ನಿಜವಾಗ್ಲೂ ಪರಿಸರ ನಮಗೆಲ್ಲ ಕೊಟ್ಟಿದೆ. ಬೆಂಗಳೂರನ್ನು ಸರ್ವನಾಶ ಮಾಡಿದಂಥ ರಾಜಕಾರಣಿಗಳು ಇವತ್ತು ಚಿಕ್ಕಬಳ್ಳಾಪುರ ಮತ್ತು ನಂದಿ ಬೆಟ್ಟದ ಪರಿಸರ, ನಂದಿ ಬೆಟ್ಟದ ಸುತ್ತಮುತ್ತ ಅಕ್ರಮ ಲೇಔಟ್ಗಳು, ಅಕ್ರಮ ವಿಲ್ಲಾಗಳು ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಅಧಿಕಾರಿಗಳು ಕೂತಿದ್ದಾರೆ, ರಾಜಕಾರಣಿಗಳು ಕೂತ್ಕೊಂಡಿದ್ದಾರೆ. ಇವತ್ತು ನಂದಿ ಬೆಟ್ಟದ ಪರಿಸರವನ್ನು ಸರ್ವನಾಶ ಮಾಡಿಬಿಟ್ರೆ ಅಲ್ಲಿಗೆ ಒಂದು ರೀತಿಯಲ್ಲಿ ಬೆಂಗಳೂರು ಮುಗಿದ ಮೇಲೆ ಮೈಸೂರು ಆಯಿತು, ಮೈಸೂರು ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಮುಗೀತು, ಇನ್ನೇನು ಉಳಿದಿದೆ ಅಂತ ಈ ಮೂಲಕ ಹೇಳ್ತಾ, ಪರಿಸರ ಜೊತೆ ಆಟ ಆಡಿದ್ರೆ ಪರಿಸರ ತಕ್ಕ ಉತ್ತರ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ರೂಕೆ ಜಗದೀಶ ಫ್ರಮ್ ಟ್ರೂ ಲೈವ್ಸ್ ನ್ಯೂಸ್ ಚಾನಲ್. ಧನ್ಯವಾದಗಳು. ನಂದಿ ಬೆಟ್ಟ ಉಳಿಬೇಕು, ನಂದಿ ಬೆಟ್ಟ ಉಳಿಸ್ಬೇಕು, ಪರಿಸರ ಉಳಿಬೇಕು. ಇದು ಮುಂದಿನ ಜನಾಂಗಕ್ಕೆ ನಾವು ಹ್ಯಾಂಡ್ ಓವರ್ ಮಾಡಬೇಕು. ಇದೇ ನಮ್ಮ ಉದ್ದೇಶ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ರೂಕೆ ಜಗದೀಶ್ ಫ್ರಮ್ ಟ್ರೂ ಲೈವ್ಸ್ ನ್ಯೂಸ್ ಚಾನಲ್.